Okay. So come get ready with me. I'm just my voice seems to be so different ಅಲ್ವಾ. ಇವತ್ತು ನಾನು ಒಬ್ಬ ಒಳ್ಳೆ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅವಳಿಗೂ ಈಗಷ್ಟೇ ಮಗು ಆಗಿದೆ. ಸೊ ಮಗುನ ಫಸ್ಟ್ ಟೈಮ್ ನೋಡೋಕ್ಕೆ ಹೋಗ್ತಾಯಿದ್ದೀನಿ 6 ತಿಂಗಳು ಆದಮೇಲೆ. ಯಾಕಂದರೆ ನಮ್ಮಲ್ಲಿ ಇಂಜೆಕ್ಷನ್ಸ್ ಎಲ್ಲ ಆಗಬೇಕು. ಓಪಿಂಗ್ ಕಾಫ್ ಇಂಜೆಕ್ಷನ್ಸ್ ಎಲ್ಲ ಆದಮೇಲೆ ಹೋಗಿ ಮಗು ನೋಡೋಕ್ಕಾಗೋದು, ಇಲ್ಲ ನಾವು ತೊಗೊಂಡಿರ್ಬೇಕು ಆ ಇಂಜೆಕ್ಷನ್ಸ್ನ. ಸೊ ಹಾಗಾಗಿ ನಾನು ಇಷ್ಟು ದಿನ ಹೋಗಿರಲಿಲ್ಲ. ಬಟ್ ಇವತ್ತು ಹೋಗ್ತಾಯಿದ್ದೀನಿ ಅವಳನ್ನ ನೋಡೋದಕ್ಕೆ. ಸೊ ಅವಳನ್ನ ನೋಡೋದಕ್ಕೆ ಹೋಗೋದಕ್ಕೆ ಹೇಗೆ ರೆಡಿ ಆಗ್ತಾಯಿದ್ದೀನಿ, ಹೇಗೆ ಅನಿಸ್ತಾ ಇದೆ ನನಗೆ ಗೊತ್ತಿಲ್ಲ ನಾನು ಯಾವ ರೀತಿ ರೆಡಿ ಆಗಬೇಕು ಅನಿಸ್ತಾ ಇದೆ ಅಂತ. ಬಟ್ ರೆಡಿ ಆಗ್ತೀನಿ, ಅದಾದಮೇಲೆ ನೋಡೋಣ ಹೆಂಗೆ ಅನಿಸುತ್ತೆ ಅಂತ. ಸೊ ಇವತ್ತು ಆ್ಯಕ್ಚುಲಿ ನಾನು ರಾತ್ರಿ ಆಲ್ಮೋಸ್ಟ್ 1 ಗಂಟೆವರೆಗೂ ನಿದ್ದೆ ಮಾಡಿಲ್ಲ ನಿನ್ನೆ. ಸೊ ಹಾಗಾಗಿ ಐ ಫೀಲ್ ವೆರಿ ಡ್ರೈ ಆ್ಯಂಡ್ ಗಂಟಲು ತುಂಬ ಒಣಗ್ತಾನೆ ಇದೆ ನನಗೆ. ಸೊ ಐಲ್ ಗೋ ಹೆಡ್, ಹ್ಯಾವ್ ಸಮ್ ವಾಟರ್ ಆ್ಯಂಡ್ I'm using La Roche, the same brand which I use for my vitamin C. ಅದೇ ಬ್ರ್ಯಾಂಡು ನೈಸಿನಮೈಡ್ ಯೂಸ್ ಮಾಡ್ತಿದ್ದೀನಿ, ಯಾಕೆಂದರೆ ಐ ಫೀಲ್ ಲೈಕ್ ಐ ನೀಡ್ ಮೋರ್ ಹೈಡ್ರೇಷನ್ ಆನ್ ಮೈ ಸ್ಕಿನ್ ಟುಡೇ. ಸೊ ಹಾಗಾಗಿ ಐ ಆಮ್ ಟೇಕಿಂಗ್ ಲಿಟಲ್ ಬಿಟ್ ಆಫ್ ಟು ಸ್ಟಾರ್ಟ್ ವಿತ್ ಮೈ ನೈಸಿನಮೈಡ್, ಬಿಕಾಸ್ ನನಗೆ ವೈಟಮಿನ್ ಸಿ ಯಾವಾಗಾದ್ರೂ ಫ್ರೆಶ್ ಫೀಲ್ ಆಗಬೇಕು ಅಂದರೆ ಮಾಡ್ತೀನಿ, ಇಲ್ಲಾಂದರೆ ಜಸ್ಟ್ ಹ್ಯಾಪಿ ವಿತ್ ಗೋಯಿಂಗ್ ವಿತ್ ನೈಸಿನಮೈಡ್. ಬಿಕಾಸ್ ನನ್ನ ಸ್ಕಿನ್ ಏನು ಗೊತ್ತಾ, ಈ ಬಿಳಿ ಜನಕ್ಕೆ ಅವ್ರಿಗೆ ಬಿಸಿಲು ಆಗಿದ ತಕ್ಷಣ ಕೆಂಪು ಹಾಕ್ತಾರಲ್ಲ, ನನ್ನ ಸ್ಕಿನ್ ಹೇಗೆ ಅಂದರೆ ಸ್ವಲ್ಪ ನಿದ್ದೆ ಇಲ್ಲ, ಸ್ಟ್ರೆಸ್ಸು ಆ ಥರ ಏನಾದರೂ ಅನಿಸಿದ್ರೆ ನನ್ನ ಸ್ಕಿನ್ ಪೂರ್ತಿ ಕಪ್ಪಾಗುತ್ತೆ. ಆ್ಯಂಡ್ ಈ ಡಾಟ್ಸ್ ಆ್ಯಂಡ್ ಪಿಗ್ಮೆಂಟೇಷನ್ಸು ಜಾಸ್ತಿ ಆಗುತ್ತೆ ನನಗೆ. ಓಕೆ, ಸೊ ಫಸ್ಟು ಸ್ಕಿನ್ ಪ್ರೆಪ್ ಮಾಡ್ಕೋತೀನಿ ನೈಸಿನಮೈಡಲ್ಲಿ. ಆ್ಯಂಡ್ ಸಿನ್ಸ್ ನಾನು ನಿಮ್ಗೆ ಹೇಳಿದಾಗೆ ನನ್ನ ಲಿಪ್ಸ್ ಎಲ್ಲ ಡ್ರೈ ಆಗ್ತದೆ ಅಂತ, ಐ ಜಸ್ಟ್ ಯೂಸ್ ಮೈ ಲಿಪ್ ಆಯಿಲ್. ನಾನು ನಿಮ್ಗೆ ಆ್ಯಕ್ಚುಲಿ ಈ ಫ್ರೆಂಡ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋಲಿ. ನಾನು ಇವಾಗ ಮೀಟ್ ಮಾಡೋಕ್ಕೆ ಹೋಗ್ತಾ ಇರೋ ಫ್ರೆಂಡ್ ಬಂದುಬಿಟ್ಟು ರೂಬಿ ಅಂತ. ಶೀ ಈಸ್ ಅ ಲ್ಯಾಶ್ ಟೆಕ್ನಿಷಿಯನು. ಸೊ ಈ ಲ್ಯಾಶಸ್ ಎಲ್ಲ ಎಕ್ಸ್ಟೆನ್ಷನ್ ಮಾಡ್ತಾಳೆ. ಆ್ಯಂಡ್ ನೀವು ಅನ್ಕೊಬೋದು ನಿನ್ನ ಫೀಲ್ಡು ಅವ್ರ ಫೀಲ್ಡ್ಗೂ ಎಷ್ಟು ವ್ಯತ್ಯಾಸ, ನೀನು ಹೆಂಗೆ ಫ್ರೆಂಡ್ ಮಾಡಿಕೊಂಡೆ ಅಂತ. ಬಟ್ ನನ್ನ ಫೀಲ್ಡವ್ರು ಯಾರು ಫ್ರೆಂಡ್ ಅಂತ ಯಾರೂ ನಾನು ಮಾಡ್ಕೊಂಡಿಲ್ಲ. ಬಿಕಾಸ್ ನಾನು ಕೆಲ್ಸಕ್ಕೆ ಹೋದಾಗ ಕೆಲಸ ಅಷ್ಟೇ, ಫ್ರೆಂಡ್ಶಿಪ್ ಎಲ್ಲ ಆ ಥರ ನನಗಾಗಿರೋ ಫ್ರೆಂಡು ಅಂತಂದರೆ ನನ್ನ ಫ್ರೆಂಡ್ ರೇಷ್ಮಾ. ನಮ್ಮಿಬ್ಬರದ್ದು ಫ್ರೆಂಡ್ಶಿಪ್ ಒಂದು 7-8 ವರ್ಷ, ಆಲ್ಮೋಸ್ಟ್ 7-8 ವರ್ಷ ಆಯ್ತು ಅನಿಸುತ್ತೆ. ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ನಾನು ಯೂಶ್ವಲಿ ಫ್ರೆಂಡ್ಶಿಪ್ ಮಾಡೋಕ್ಕೆ ಹೋಗಲ್ಲ, ನನಗೆ ಅವ್ರ ಫ್ರೆಂಡ್ ಅಂತ ಅನಿಸೋದಿಲ್ಲ. ಕಾಂಪಿಟೇಷನ್ ಅಂತ ಫೀಲ್ ಆದಮೇಲೆ ಫ್ರೆಂಡ್ಸ್ ಹತ್ರ ಕಾಂಪಿಟೇಷನ್ ಇರೋಲ್ಲ. ಸೊ ರೂಬಿ ನನಗೆ ಪರಿಚಯ ಆಗಿದ್ದು ನನ್ನ ಲ್ಯಾಶ್ನ ನಾನು ಬೇರೆ ಕಡೆ ಮಾಡಿಸ್ತಾಯಿದ್ದೆ. ಸೊ ಇವಳು ನನಗೆ ಒಂದಿನ ಈ ಗೋಲ್ಡ್ ಕೋಸ್ಟ್ ಲ್ಯಾಶ್ ಎಕ್ಸ್ಟೆನ್ಷನ್ ಅಂತ ಒಂದು ಫೇಮಸ್ ಜಾಗ ಇತ್ತು, ಅದರ ರಿವ್ಯೂನೂ ಚೆನ್ನಾಗಿತ್ತು. ಸೊ ನಾವು ಮನೆ ಶಿಫ್ಟ್ ಮಾಡಿದ್ವಿ. ಸೊ ಹಾಗಾಗಿ ಒಂದೊಂದು ಸತಿ ಅವಳನ್ನ ಬುಕ್ ಮಾಡಿದೆ. ಅದಕ್ಕೂ ಮುಂಚೆ ಬೇರೆಯವ್ರು ಮಾಡಿದರು ನನಗೆ ಅಲ್ಲಿ, ಬಟ್ ನಂಗೆ ಇಷ್ಟ ಆಗಿರಲಿಲ್ಲ. ಬಟ್ ಇನ್ನೊಂದು ಸತಿ ಚಾನ್ಸ್ ಕೊಡೋಣ ಅಂದ್ಬಿಟ್ಟು ಹೋದೆ. ಆವಾಗ ರೂಬಿ ಸಿಕ್ಕಿದ್ಲು, ತುಂಬ ಚೆನ್ನಾಗಿ ಮಾಡಿದ್ಲು ಫಸ್ಟ್ ಟೈಮ್. ನಂಗೆ ಅವಳು ತುಂಬ ಇಷ್ಟ ಆದ್ಲು. ಅದಾದಮೇಲೆ ನಾನು ಅವಳನ್ನೇ ಯಾವಾಗೋದ್ರೂ ಅವಳೇ ಇರಲಿ ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟೆ. ಈಗ ನನಗೆ ಹೇರ್ಗೂ ಅಷ್ಟೇ, ನನಗೆ ಯಾರಾದರೂ ಒಬ್ರು ಇಷ್ಟ ಆದರೆ ನಂಗೆ ಅವರೇ ಬಂದು ಮಾಡಬೇಕು. ಸೊ ಹಾಗೆ ರೂಬಿ ನನಗೆ ಐಬ್ರೋಸ್ಗೆ ಆ್ಯಕ್ಚುಲಿ ನನಗೆ ಆ ಥರ ಒಬ್ಳಿದ್ಲು, ನಿಕಾಲ್ ಅಂತ. ಶಿ ವಾಸ್ ಪಾಲಿಶ್. ಬಟ್ ಅವಳಿಗೆ ರಿಸರ್ಷನ್ ಆಗಿರೋದ್ರಿಂದ ಬಿಡಿಸ್ಬಿಟ್ರು. ಸೊ ಹಾಗಾಗಿ ಅವಳು ಓನೇನು ಸ್ಟಾರ್ಟ್ ಮಾಡಲಿಲ್ಲ. ಆ್ಯಂಡ್ ಇವಾಗ ನನಗೆ ಐಬ್ರೋಸ್ಗೆ ಯಾರೂ ಇಲ್ಲ. ಸೊ ರೂಬಿ ಅವಳದೇ ಸ್ವಂತ ಮನೆಯಲ್ಲೇ ಇವಾಗ ಅವಳಿಗೆ ಮಗು ಆಗಿದೆ. ಸೊ ಅವಳದೇ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾಳೆ. ಆ್ಯಂಡ್ ವೈ ನಾಟ್
ಫ್ರೆಂಡಿಗೆ ಹೆಲ್ಪ್ ಮಾಡ್ದಂಗೂ ಆಗುತ್ತೆ, ನನಗೆ ಲ್ಯಾಶ್ ಮಾಡಿಸ್ಕೊಂಡಾಗೂ ಆಗುತ್ತೆ ಅಂದ್ಬಿಟ್ಟು ಬುಕ್ಡ್ ಅನ್ ಅಪಾಯಿಂಟ್ಮೆಂಟ್ ವಿತ್ ಹರ್. ನನ್ನ ಮದುವೆಗೂ ಅವಳೇ ಮಾಡಿದ್ದು ಲ್ಯಾಶ್ ಎಕ್ಸ್ಟೆನ್ಷನು. ಸೊ ನನಗೆ ಈ ಥರ ಸಣ್ಣದು ಖುಷಿ ಸಿಗುತ್ತೆ. ಆ್ಯಂಡ್ ರೂಬಿ ನಾನು ತುಂಬ ಮಾತಾಡ್ತೀವಿ ನಮ್ಮ ಎಕ್ಸ್ಟೆನ್ಷನ್ ಟೈಮಲ್ಲಿ. ಅವಳು ಸ್ವಲ್ಪ ಅವಳಿಗೆ ಶೀಸ್ ಹಾಫ್ ಇಟಾಲಿಯನ್ ಆ್ಯಂಡ್ ಹಾಫ್ ಆಝಿ. ಸೊ ಒಂಥರ ಶೀಸ್ ನಾಟ್ ದ್ಯಾಟ್ ಎಜುಕೇಟೆಡ್ ಅನ್ನೋ ಥರ ಏನೂ ಇಲ್ಲ, ಬಟ್ ಏನೋ ಶೀಸ್ ಟಿಪಿಕಲ್ ಗೋಲ್ಡ್ ಕೋಸ್ಟ್ ಹುಡುಗಿ. ಗೋಲ್ಡ್ ಕೋಸ್ಟಲ್ಲಿ ಹೇಗೆ ಅಂದರೆ ದೇ ಮೇಕ್ ದೇ ವೆರಿ ಸ್ಪೋರ್ಟಿವ್, ಬಟ್ ಗ್ಲ್ಯಾಮರ್ ಕಡೆ ಇದ್ರ ಜಾಸ್ತಿ, ಮೋಹ ಜಾಸ್ತಿ. ಸೊ ಶಿ ಈಸ್ ಮೋರ್ ಆಫ್ ಅ ಗ್ಲ್ಯಾಮರ್ ಓರಿಯೆಂಟೆಡ್ ಪರ್ಸನ್ನು. ಅವಳಿಗೊಂದು ಹೆಣ್ಮಗು ಹುಟ್ಟಿದೆ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಟು ಸಿ ಹರ್. ಸೊ ಹೇಗೆ ರೆಡಿ ಆಗ್ತಿದ್ದೀನಿ ಅನ್ನೋದು ಗೊತ್ತಿಲ್ಲ, ಬಟ್ ಒಂದು ನನಗೂ ರೂಬಿಗೂ ಕಾಮನ್ ಏನಪ್ಪ ಅಂದರೆ ಶಿ ಲೈಟ್ ಕಲರ್ಸ್. ಆ್ಯಂಡ್ ಅವಳು ನಾನು ಇಬ್ಬರು ಯಾವಾಗ ಮೀಟ್ ಮಾಡಿದ್ರು ಒಂಥರ ಝೆನ್ ಮೋಡಲ್ಲಿ ಮೀಟ್ ಮಾಡ್ತೀವಿ. ವಿ ಗೋ ವಿತ್ ಪೆಸ್ಟಲ್ ಲೈಟ್ ಕಲರ್ಸ್. ಒಂಥರ ಪೀಸ್ಫುಲ್ ಅನ್ಸುತ್ತೆ ಆ ಕಲರ್. ಇಟ್ ಬ್ರಿಂಗ್ಸ್ ಇನ್ ಪೀಸ್. ಸೊ ಐಮ್ ವೇರಿಂಗ್ ಸಮಥಿಂಗ್ ಲೈಟ್ ಇವತ್ತು ಅವಳು ಮೀಟ್ ಮಾಡೋಕ್ಕೆ ಹೋಗಬೇಕಾದ್ರೆ. ಸೊ ನನ್ನ ಸ್ಕಿನ್ನ ನಾನು ಹೈಡ್ರೇಟ್ ಮಾಡಿದ್ದೀನಿ. ಡೋಂಟ್ ಮೈಂಡ್, ನನ್ನ ಗಂಡ ಮನೇಲಿ ಅದಕ್ಕೆ ಇಷ್ಟೊಂದು ಮೆತ್ತಗೆ ಮಾತಾಡ್ತಾಯಿದ್ದೀನಿ. ಬಾಸ್ಕೆಟ್ಬಾಲ್ ನೋಡ್ತಾ ಇದ್ದಾನೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಿಡಿಯೋ ಮಾಡೋದು ನೋಡಿದಾಗೆಲ್ಲ ಇಫ್ ಈ ಕಮ್ಸ್ ಇನ್ ಸಿ ವಿಲ್ ಬಿ ಲೈಕ್ ಅಂತಾನೆ. ಇಟ್ಸ್ ನಾಟ್ ಲೈಕ್ ಹಿ ಡಸನ್ ಲೈಕ್, ಹಿ ನೋಸ್ ದ್ಯಾಟ್ ನಾನು ಮೊದಲಿಂದನೂ ನೋಡಿದ್ದಾನೆ ಕ್ಯಾಮ್ರಾ ಅಂತಂದರೆ ಹುಚ್ಚು ನನಗೆ ಅಂತ. ಫಸ್ಟ್ ಟೈಮ್ ನಾನು ನೋಡಿದಾಗ ಹಿ ಥಾಟ್ he felt I was an actress or something like that. ನಾನು ಮಾಡಲಿಂಗ್ ಮಾಡ್ತಿದ್ದೆ ಅಂತ ಹೇಳಿದ್ದೆ ಅವನಿಗೆ. ಸೊ ಅವ್ರ ಮನೇಲೆಲ್ಲ ಅದನ್ನೇ ಹೇಳ್ತಿದ್ದ, ಮಾಡಲಿಂಗ್ ಮಾಡ್ತಾಳೆ ನನ್ನ ಹೆಂಡತಿ, ನನ್ನ ಮಾಡಲ್ಲು ಅದು ಇದು ಅಂತ. ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಅಬೌಟ್ ಇಟ್. ನಾಟ್ ಲೈಕ್ ಅದರ್ಸ್, ಈ ಇಂಡಸ್ಟ್ರಿ ಆ ಇಂಡಸ್ಟ್ರಿ ಆ ಥರ ಎಲ್ಲ ಇಲ್ಲ. ಇಸ್ ವೆರಿ ನಿಂಗೇನು ಇಷ್ಟ ಅದು ಮಾಡೋ ಕ್ಯಾಟಗರಿ ಅವನು. ಸೊ if you see him coming from there, ignore. Ignore. Okay. This feeling is only different, ಗೊತ್ತಾ? ಓಕೆ, ಫೇಸ್ ಪ್ರೆಪ್ ಆಯಿತು. ಇವತ್ತೇನಕ್ಕೆಲ್ಲ ಒಟ್ಟಿಗೆ ಹಚ್ತೆ ಅಂದರೆ ನಾನು ವೈಟಮಿನ್ ಸಿ ಹಚ್ಚಿರಲಿಲ್ಲ. ಆ್ಯಂಡ್ ಎನಿವೇ ಎವ್ರಿಥಿಂಗ್ ಗೋಸ್ ವೆರಿ ಗುಡ್ ಕಾಂಬಿನೇಷನ್ ಹಚ್ಚಿರೋದ್ರಲ್ಲಿ. ಸೊ ಅದಕ್ಕೆ ಬಿಟ್ಟಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಐ ವಿಲ್ ಡೂ ಮೈ ಮೇಕಪ್. ಮ್ಯಾಚೇ ಆಗೋಲ್ಲ ಈ ಡ್ರೆಸ್ಗೆ, ಕರೆಕ್ಟ್ ಅಲ್ವಾ? ನಾನು ಇವತ್ತು ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನನ್ನ ಪ್ರೈಮರ್ ಮನೇಲಿರೋದು ನೆಪೋಲಿಯನ್ ಪ್ರೈಮರು. ಆಸ್ಟ್ರೇಲಿಯನ್ ಬ್ರ್ಯಾಂಡ್ ಇದು. ನನ್ನ ಸ್ಕಿನ್ ಇರೋದೇ ಆಯಿಲ್ ಅಂತಾರೆ, ಆಲಿವ್ ಟೋನ್ ನಂದು. ಆ್ಯಕ್ಚುಲಿ ನಾನಿವತ್ತು ನನ್ನ ನಾರ್ಸ್ ಯೂಸ್ ಮಾಡ್ತೀನಿ. just NARS 2.0. ಸೊ ನಿಮ್ಗೆ ಯಾರಾದರೂ ಫ್ರೆಂಡ್ ಇದ್ದಾರಾ ಆ ಥರ? ಎಲ್ಲನ ಹೋಗ್ತಾ ಇರ್ತೀರಾ, ಜನರಲಿ ಬರ್ತಾ ಇರ್ತೀರಾ ಆ್ಯಂಡ್ ಕ್ಲಿಕ್ ಆಗುತ್ತೆ ಫ್ರೆಂಡ್ಶಿಪ್ಪು. ಸೊ ಆ ಥರ ಯಾರಾದರೂ ಫ್ರೆಂಡ್ ಇದ್ದಾರಾ ನಿಮಗೆ? ನನಗೂ ರೂಬಿಗೂ ಆ್ಯಕ್ಚುಲಿ ಫ್ರೆಂಡ್ಶಿಪ್ ಹೇಗೆ ಅಷ್ಟೊಂದು ಯಾಕೆ ಅಷ್ಟೊಂದು ಸ್ಟ್ರಾಂಗ್ ಆಯಿತು ಅಂದರೆ, ರೂಬಿದು ಒಂಥರ ಕತೆ ಲೈಫ್ದು ಮೋಸ್ಟ್ ಆಫ್ ದಿ ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್. ರೂಬಿ ತಾಯಿ ಹ್ಯಾಂಡಿಕ್ಯಾಪು.
ಆದರೆ ರೂಬಿ ಅವ್ರ ತಾಯಿನ ನೋಡ್ಕೋತಾಳೆ ಇವತ್ತಿಗೂ. ಆ್ಯಂಡ್ ಅವ್ರ ತಂದೆ ಅವಳು ತುಂಬ ಚಿಕ್ಕವರಿದ್ದಾಗೆ ಬಿಟ್ಟು ಹೋದ್ರೂ ಅವಳು ಯಾವುದೇ ರೀತಿಯಾದಂಥ ಲೈಫಲ್ಲಿ ಟ್ರಾಮಾ ಮೇಕ್ಸ್ ಯು ಡೂ ಥಿಂಗ್ಸ್. ಆ ಥರ ಯಾವುದೇ ರೀತಿಯಾದಂಥ ಒಂದು ಕೆಟ್ಟ ಅಭ್ಯಾಸಗಳಿಲ್ಲದೆ ಲೈಫ್ನ ತುಂಬ ಚೆನ್ನಾಗಿ ತೊಗೊಂಡು ಹೋಗ್ತಾಳೆ. ಆ್ಯಂಡ್ ಶಿ ಈಸ್ ಅ ನೈಸ್ ಗರ್ಲ್. ಶಿ ಹ್ಯಾಸ್ ವೆರಿ ಗುಡ್ ಹಾರ್ಟ್. ಎಷ್ಟೇ ಬೇಜಾರಿದ್ರು, ಎಷ್ಟೇ ನೋವಿದ್ರು, ಲೈಫ್ ಅವಳಿಗೆ ಯಾವುದೇ ಕರ್ವ್ ಬಾಲ್ ಕೊಟ್ರು ಐ ಸಿ ಹರ್ ಹ್ಯಾಪಿ, ಅಟ್ಲೀಸ್ಟ್ ಮೇಕಿಂಗ್ ಪೀಪಲ್ ಹ್ಯಾಪಿ. ಅವಳು ಹೇಳದೇ ಇರ್ಬೋದು ಯಾವತ್ತೂ ಯಾರ ಹತ್ರನೂ. ಕೆಲವೊಂದು ಸತಿ ಅವಳು ಬಾಯಿ ಬಿಟ್ಟಾಗ ಅನಿಸುತ್ತೆ ಓಕೆ ಇದರಿಂದ ತುಂಬ ನೋವಿದೆ ಅಂತ. ಸೊ ಹಾಗಾಗಿ ನನಗೆ ರೂಬಿ ತುಂಬ ಇಷ್ಟ ಆಗ್ತಾಳೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಾನು ಕಾಣಿಸ್ಕೊತೀನಿ ನಾನು ಅವಳ ಜೊತೆ ಇದ್ದಾಗ. ಆದರೆ ನಾನು ನಗಿಸ್ತೀನಿ ಅನ್ನೋದು ಗೊತ್ತಿಲ್ಲ ನನಗೆ. ನಂಗೆ ತುಂಬ ಕ್ಲೋಸ್ ಇದ್ದರೆ ಮಾತ್ರ ನಗಿಸೋ ಅಟೆಂಪ್ಟ್ ಮಾಡ್ತೀನಿ, ಎಲ್ಲರಿಗೂ ನಗ್ಸೋಕ್ಕೆಲ್ಲ ಹೋಗಲ್ಲ. ಬಟ್ ನಾನು ನನ್ನ ಸ್ವಂತ ವಿಚಾರಗಳನ್ನ ಯಾರ ಹತ್ರನ ಹೇಳಬೇಕಂದ್ರೆ ಒಂದು ಭಯ ಅನ್ನೋದು ಯಾವಾಗಲೂ ಇರುತ್ತೆ ನನಗೆ, ಇವ್ರು ಅದನ್ನು ಅಡ್ವಾಂಟೇಜ್ ತೊಗೋತಾರೆ ಅಂತ. ಸೊ ಅವಳನ್ನ ನೋಡಿದಾಗೆಲ್ಲ ಅನ್ಸುತ್ತೆ ನಂಗೆ ಆ ಥರ. ಆ್ಯಂಡ್ ಶಿ ಈಸ್ ಅ ವೆರಿ ಗುಡ್ ಲ್ಯಾಶ್ ಟೆಕ್. ನನಗೆ ಫಸ್ಟ್ ಟೈಮ್ ಹೋಗಿದ ತಕ್ಷಣವೇ ಇವಳೇ ಸರಿ ಅಂತ ಅನ್ಸೋದು. ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗಿ ಪರ್ಫೆಕ್ಷನಲ್ಲಿ ಮಾಡಿದ್ಲು ಕಣ್ಣುಗಳನ್ನ. ಇವತ್ತು ಅಲ್ಲೋದಾಗ ಏನಾದರೂ ಮಾಡಿಸ್ಬೇಕು ಅನ್ನೋದಿದೆ, ಐಬ್ರೋಸ್ ಮಾಡಿಸ್ಬೇಕೋ ಇಲ್ಲ ಏನೋ ಒಂದು ಮಾಡಿಸ್ಬೇಕು ಅಂತ. ಬಿಕಾಸ್ ಇಟ್ಸ್ ಹರ್ ಓನ್ ಬಿಸ್ನೆಸ್ಸು. ಇವಾಗೆಲ್ಲೂ ವರ್ಕ್ ಮಾಡ್ತಿಲ್ಲ ಅವಳು. ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಹರ್ ಸಮ್ ಬಿಸ್ನೆಸ್. ಅಟ್ ದ ಸೇಮ್ ಟೈಮ್ ಅವ್ರ ಮಗಳನ್ನ ಮೊದಲನೇ ಸತಿ ನೋಡೋಕ್ಕೂ ಹೋಗ್ತಾಯಿದ್ದೀನಿ. ಓಕೆ, ಇದು ಸೆಟ್ ಆಗಲಿ. ಈಗ ಸ್ವಲ್ಪ ಕಾಂಟೋರ್ ಮಾಡ್ತೀನಿ ಸ್ಕಿನ್ನ, ಯಾಕಂದರೆ ನನಗೆ ಸ್ವಲ್ಪ ಫ್ಲಫಿ ಫೀಲ್ ಆಗ್ತಾಯಿದೆ. ಐ ಫೀಲ್ ಲೈಕ್ ಸ್ವಲ್ಪ ಗುಂಡಿಗೆ ಫೀಲ್ ಆಗ್ತಾಯಿದೆ. ಸೊ ಐ ಯೂಸ್ ಸಮ್ ಕಾಂಟೋರ್. ಓಕೆ, ಮೇಕಪ್, ಬ್ಲಷ್, ಕ್ರೀಮ್ ಸ್ಟಿಕ್ ಇದು. ಆ್ಯಂಡ್ ಐ ಕಂಪ್ಲೀಟ್ಲಿ ಟೇಕ್ ಇಟ್. ಹ್ಯಾಸ್ ಅ ಲಿಟಲ್ ಬಿಟ್ ಆಫ್ ಬ್ರೌನಿಶ್ ಟಿಂಜು. ಸೊ ನೆನ್ನೆದು ಸ್ವಲ್ಪ ಇದರೆಲ್ಲ ಹಾಗೆ ಇದೆ ಪ್ರಾಡಕ್ಟ್. ನಾನು ನೀಟಾಗಿ ಸ್ಮಜ್ ಮಾಡಬೇಕಿತ್ತು. ಸೊ ಐ ಆಮ್ ಜಸ್ಟ್ ಟೇಕಿಂಗ್ ಮೋರ್ ಆಫ್ ಮೈ ಬ್ರೌನಿಶ್ ಕಲರು. ಸೊ ತುಂಬ ಲೈಟಾಗೂ ಇರುತ್ತೆ ಆ್ಯಂಡ್ ಇಟ್ ಕಮ್ಸ್ ಔಟ್ ವೆರಿ ನೈಸ್. ಓಕೆ, ಈಗ ನೆಕ್ಸ್ಟು ಐ ಮೇಕಪ್ ಸ್ಟಾರ್ಟ್ ಮಾಡೋಣ. ಇದನ್ನ ನ್ಯೂಡ್ ಮೇಕಪ್ ಪ್ಯಾಲೆಟು. ಸೊ ಐ ಆಮ್ ಯೂಸಿಂಗ್ ಲಿಟಲ್ ಬಿಟ್ ಆಫ್ ಬ್ರೌನಿಶ್ ಟಿಂಜ್ ಇವತ್ತು. ಯಾವತ್ತೂ ಐ ಮೇಕಪ್ ಮಾಡಬೇಕಾದ್ರೆ ಟೇಕ್ ಫ್ಲ್ಯಾಟ್ ಬ್ರಷ್ ಟು ಸ್ಟಾರ್ಟ್ ವಿತ್ ಆ್ಯಂಡ್ ಡ್ಯಾಬ್ ಇಟ್. ಸ್ವಲ್ಪ ಬ್ರೌನಿಶು ಇದೆ, ಸ್ವಲ್ಪ ರೆಡ್ಡಿಶ್ ಇದೆ ಈ ಕಲರಲ್ಲಿ. ಆ್ಯಂಡ್ ಡ್ಯಾಬ್ ಇಟ್. ಓಕೆನಾ? ತಗೊಂಡು ಆದಮೇಲೆ ನಾವು ಚೇಂಜ್ ಎ ಬ್ರಷ್. ಚೇಂಜ್ ಇಟ್ ಟು ಫ್ಲಫಿ. ಯಾಕೆ ಅಂದರೆ ಇಟ್ಸ್ ಈಸಿ ಟು ಪುಷ್ ದ ಸ್ಟ್ರೋಕ್ಸ್. ಓಕೆ, ಈಗ ನೀವು ಅಬ್ಸರ್ವ್ ಮಾಡಿರ್ತೀರ ಇಲ್ಲೆಲ್ಲ ಕಲರ್ ಬಂತು, ಕರೆಕ್ಟಾ? ಅದು ಆಮೇಲೆ ಕರೆಕ್ಟ್ ಮಾಡ್ಕೋಬೋದು ನಾವು. ಬಟ್ ಸದ್ಯಕ್ಕೆ ಇಲ್ಲಿವರೆಗೂ ಐಬ್ರೋಸ್ ಹತ್ತತ್ರವರೆಗೂ ವಿ ಡೂ ದಿಸ್ ಕಲರ್. ಅದಾದಮೇಲೆ ನಿಮಗೆ ಯಾವುದಾದ್ರೂ ಶೈನಿ ಶಿಮ್ಮರ್ ಕೊಡಬೇಕು ಅಂತಂದರೆ ಯು ಕ್ಯಾನ್ ಸ್ಟಿಲ್ ಡೂ ಇಟ್. ಅದಕ್ಕೂ ಸೇಮ್ ಟೆಕ್ನಿಕ್ಕು. ಸೊ ಟುಡೇ ನಾನು ಈ ಕಲರ್ನ ಫಸ್ಟ್ ತೆಗೆದುಬಿಟ್ಟು ಆಮೇಲೆ ಐ ಗೋ ವಿತ್ ಅ ಲಿಟಲ್ ಬಿಟ್
ಗೋಲ್ಡನಿಶ್ ಈ ಕಲರ್ ತೊಗೋತೀನಿ, ಈ ಶೈನಿ ತೊಗೋತೀನಿ. ಜಸ್ಟ್ ಕಾರ್ನರ್ಗಷ್ಟೆ, ಕಣ್ಣಿನ ಕಾರ್ನರ್ಗೆ ಮಾತ್ರ ಇದನ್ನು ಹಚ್ತೀನಿ. ಹಚ್ಚಿ then I would like to smudge it off. ಸೊ ಸ್ವಲ್ಪ ಈ ಥರನೂ ಇರುತ್ತೆ. ನೀವು ಒಂದು ಅರ್ಥ ಮಾಡ್ಕೋಬೇಕು, ನಿಮ್ಮ ಸ್ಕಿನ್ ನ್ಯಾಚುರಲಿನೇ ಕಾಣಬೇಕು, ಯಾವುದೇ ಪೋರ್ಸು ಇದು ಅದು ಎಲ್ಲ ಕವರ್ ಮಾಡ್ತೀನಿ ಅಂತಂದರೆ your makeup doesn't look that classy. You just need to look natural. Don't put too much products on. ಓಕೆ, ಇದಾಯಿತು ಐ ಶ್ಯಾಡೋ ಕೆಲಸ. ಆಮೇಲೆ ಇದೆಲ್ಲ ಕ್ಲೀನ್ ಮಾಡೋದು ಆಮೇಲೆ ಮಾಡ್ತೀನಿ. ನೆಕ್ಸ್ಟು ಐ ವಿಲ್ ಡ್ರಾ ಮೈ ಐಬ್ರೋಸ್. ನಾನು ಐಬ್ರೋಸ್ಗೆ ಆ್ಯಕ್ಚುಲಿ ಇದು ಗ್ಲಾಸರ್ ಅಂತ ಇದಕ್ಕೆ $40 ಕೊಟ್ಟಿದ್ದೀನಿ ನಾನು. ಆದರೆ ಐ ಆಮ್ ನಾಟ್ ಹ್ಯಾಪಿ ವಿತ್ ದಿಸ್ ಬಿಕಾಸ್ ಇದರಲ್ಲಿ ಬರೀ 0.5% ಏನೋ ಇದೆ ಅಷ್ಟೇ. ಆ್ಯಂಡ್ ನಾನಿವತ್ತು ಐಬ್ರೋಸ್ ಮಾಡ್ಸೋಕೆ ಹೋಗ್ತಾ ಇರೋದ್ರಿಂದ ಜಸ್ಟ್ ಫಿಲ್ ಮಾಡ್ತೀನಿ ಅಷ್ಟೇ. ಮಿರರ್ ಇಲ್ಲ ಅಂದರೆ ಕಷ್ಟ ಕ್ಯಾಮ್ರಾ ನೋಡ್ಕೊಂಡು ಮಾಡೋದು. ನಾನು ಮಿರರ್ ಎಲ್ಲೋ ಇಟ್ಟಿದ್ದೀನಿ ನೆನ್ನೆ ಯೂಸ್ ಮಾಡಿ. ಓಕೆ, ಇಷ್ಟು ಡ್ರಾ ಮಾಡೋದನ್ನ ಈಗ ಅದನ್ನು ಫಿಲ್ ಮಾಡ್ತಾ ಹೋಗ್ತೀನಿ ಅದೇ ಸ್ಟ್ರೋಕ್ಸಲ್ಲಿ. ನನಗಿಲ್ಲಿ ಗ್ಯಾಪ್ ಇದೆ ಇಲ್ಲಿ, ಸೊ ಗ್ಯಾಪ್ನ ಫಿಲ್ ಮಾಡ್ಕೋತೀನಿ. ನನಗೆ ಅಲೋಪೇಶಿಯಾ ಇದೆ, ಸೊ ನನಗೆ ಸ್ಟ್ರೆಸ್ ಆದಾಗೆಲ್ಲ ಕೂದಲು ಫಾಲ್ ಆಗುತ್ತೆ. ಅದರಲ್ಲಿ ಐಬ್ರೋ ಇಸ್ ದ ಮೇನ್ ಫಾಲ್ ಆಗೋದು ನನಗೆ. ಸೊ ಇದನ್ನು ಫಿಲ್ ಮಾಡಿ ಆದಮೇಲೆ ನನ್ನ ಹತ್ರ ಕೆಲವೊಂದು ಬ್ರಷಸ್ ಇಟ್ಕೊಂಡಿದ್ದೀನಿ ಲ್ಯಾಶ್ ಐಬ್ರೋಸ್ಗಂತಾನೆ. ಸೊ ಆ ಬ್ರಷನ್ನ ಬ್ರಷ್ ಮಾಡ್ತೀನಿ. ಬ್ರಷ್ ಆದಮೇಲೆ ಇದನ್ನು ಫಿಕ್ಸ್ ಮಾಡ್ತೀನಿ. ಸೊ ಇದು BYS ಬ್ರೌನ್ ಫಿಕ್ಸ್ ಅಂತ. ಆ್ಯಕ್ಚುಲಿ ಹೀಗೆ ಉದ್ದ ಕೂಡ ಮಾಡಿ ದಪ್ಪ ಮಾಡ್ಕೋಬೋದು, ಬಟ್ ಐ ಜಸ್ಟ್ ಕೀಪ್ ಇಟ್ ಹಿಂಗೆ ಇದೆಯೋ ಹಂಗೆ. ಈಗ ಹೋದರೆ ಎಲ್ಲ ತೆಗಿತಾಳೆ ನನ್ನ ಫ್ರೆಂಡ್ ಹೇಗಿದ್ರು. ಸೊ ಐ ಜಸ್ಟ್ ಪುಟ್ ಅಕ್ರಾಸ್ ಆ್ಯಂಡ್ ಡು ದಿಸ್ ಅಷ್ಟೇ. ಅರ್ಬನ್ ಡಿಲೇ ಅಂತ, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ದಿಸ್ ಇಸ್ ಮೈ ಗೋ ಟು. ನಿಮಿಷ ಮಿರರ್ ತೊಗೊಂಬರ್ತೀನಿ ಬಿಕಾಸ್ ಇಟ್ಸ್ ಇಂಪಾಸಿಬಲ್ ಟು ಗೋ ವಿತ್ ಕ್ಯಾಮ್ರಾ. ಸರ್ಟನ್ ಟೆಕ್ನಿಕ್. ಆಮ್ ಐ ಹ್ಯಾಪಿ ವಿತ್ ಮೈ ಮೇಕಪ್? ಎಸ್ ಐ ಆಮ್. ಈಗ ಕಣ್ಣು ಬರೆಯೋದಕ್ಕೆ ಐ ಯೂಸ್ ದಿಸ್ ಮ್ಯಾಜಿಕ್ ಲೈನರ್. ಇಟ್ಸ್ ಮೈ ಫೇವ್ರೆಟ್. ಇಗ್ನೋರ್ ಮಾಡಿ, ಇದೆಲ್ಲೋ ಕಾಣ್ತಾ ಇಲ್ಲ, ನಿಮಗೂ ಕಾಣ್ತಾ ಇಲ್ಲ, ಓಕೆನಾ? ಸೊ ಇವಾಗ ನಾನು ಬರಿಬೇಕಾದ್ರೆ ಏನು ಮಾಡ್ತೀನಿ ಅಂದರೆ, ಸ್ಟಾರ್ಟ್ ಮಾಡ್ಬೇಕಾದ್ರೆ ಫ್ಲ್ಯಾಟ್ ಇಟ್ಕೊಂಡು ಈ ಥರ ಬರಿತೀನಿ, ಆಯಿತಾ? ಸೊ ಇವಾಗ ಈ ಕಾರ್ನರ್ನ ಈ ಕಣ್ಣಿದೆಯಲ್ಲ ಇದಕ್ಕೆ ಜಾಯಿನ್ ಮಾಡ್ತೀನಿ. ಓಕೆ, ಇದಕ್ಕೆ ಜಾಯಿನ್ ಮಾಡ್ತೀನಿ. ದಪ್ಪ ಆಗುತ್ತೋ ಸಣ್ಣ ಆಗುತ್ತೋ, ಆಯಿತಾ? ಈಗ ಇದು ಸ್ವಲ್ಪ ಕಷ್ಟ ಆಯಿತಾ? ಇದನ್ನು ಸೈಡ್ ಕಾರ್ನರಿಂದ ಐ ಲಿಫ್ಟ್ ಇಟ್ ಅಪ್. ಓಕೆ, ಈ ಕಡೆ ಸಣ್ಣ ಆಯಿತು, ಈ ಕಡೆ ದಪ್ಪ ಆಯಿತು. ಸೊ ಐ ವೆಂಟ್ ಟು ಫಾರ್, ಸೊ ಯು ಟೇಕ್ ಇಟ್ ಟು ಫಾರ್. ಸಾಕಾಯ್ತು, ಸಾಕು ಸಾಕು ಸಾಕು. ಓಕೆ, ಇಷ್ಟೇ ಬರೆಯೋದು. ಆಮೇಲೆ ಇನ್ನರ್ ಕಾರ್ನರ್ ಒಳಗೆ ಕಣ್ಣು ಮುಚ್ಚಿ ಸಣ್ಣದಾಗಿ ಲೈನ್ನ ತಗೊಳ್ಳಿ. ಹೀಗೆ ಸಣ್ಣ ಲೈನ್
I'm very bad at doing my eyes, seriously. ಯಾರಿಗಾನ ಗೊತ್ತಿದ್ರೆ ಚೆನ್ನಾಗಿ ಕಣ್ಣು ಬರೆಯೋದು ಸ್ವಲ್ಪ ಹೆಲ್ಪ್ ಮಾಡಿ. ಈ ಎಷ್ಟೇ ಟ್ಯುಟೋರಿಯಲ್ಸ್ ನೋಡಿದ್ರೆ ನಂಗೆ ಬರಲ್ಲ ಬಿಡು. ಐ ಹ್ಯಾವ್ ಗಿವನ್ ಅಪ್ ಆನ್ ದ್ಯಾಟ್. ಓಕೆ, ಈಗ ಇದು ತುಂಬ ಡಿಫಿಕಲ್ಟ್ ಪಾರ್ಟ್. ಓಕೆ, ಹೆಂಗೋ ಬಂತು. ಓಕೆ, ಅದಾದಮೇಲೆ ಫಿಲ್ ಮಾಡೋದಕ್ಕೆ, ಇದು ಒಳಗಡೆಯಿಂದ ಫಿಲ್ ಮಾಡೋದಕ್ಕೆ ನೋಡಿ, ಈ ಕಡೆ ಉದ್ದ ಬಂತು, ಈ ಕಡೆ ಸ್ವಲ್ಪ ಇದು ಬಂತು. ಓಕೆ, ಹೊರಗ ಈಗ ವಾಟರ್ ಲೈನ್ ಇದೆಯಲ್ಲ ಅಲ್ಲಿ ಮಾತ್ರ ಜಸ್ಟ್ ಪುಟ್ ಸಮ್. ಇದು ಲಾಂಗ್ ಲಾಸ್ಟಿಂಗು ಆ್ಯಂಡ್ ಇಟ್ ಸ್ಟೇಸ್ ಫಾರ್ ಅವರ್ಸ್. ಆ್ಯಂಡ್ ನನಗೆ ಯಾರು ಸೆಲ್ ಮಾಡಿದ್ಲ ಅವಳು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ ಆ್ಯಂಡ್ ಇಟ್ ಡಸ್ ಸ್ಟೇ. ಓಕೆನಾ? ಈಗ ನಾನು ಕಲ್ತಿರೋ ಇನ್ನೊಂದು ಟ್ರಿಕ್ ಏನಪ್ಪ ಅಂತಂದರೆ, ನನಗೆ ನಾನು ಮಾಡ್ಕೊಳ್ಳೋದು ಇವಾಗ ಕನ್ಸಿಲರ್ನ ಕರೆಕ್ಟಾಗಿ ಅಪ್ಲೈ ಮಾಡೋದು. ಕೈ ಹಿಂದೆಗಡೆ ಸ್ವಲ್ಪ ಕನ್ಸಿಲರ್ನ ಬ್ರಷ್ಗೆ ಹಾಕ್ಕೊಳ್ಳಿ. ಓಕೆ, ಈಗ ಏನು ಮಾಡಿಫೈ ಮಾಡಬೇಕೋ ಅದನ್ನು ಇವಾಗ ಮಾಡಿ. ಬ್ರಷಲ್ಲಿ ಎಳ್ಕೊತೀರಾ ಮೇಲೆ ಎಳ್ಕೊಳ್ಳಿ, ಆ್ಯಡ್ ಮಾಡ್ಕೊತೀರಾ ಆ್ಯಡ್ ಮಾಡ್ಕೊಳ್ಳಿ, ಸಣ್ಣ ಮಾಡ್ತೀರಾ ಸಣ್ಣ ಮಾಡ್ಕೊಳ್ಳಿ, ಇನ್ನೂ ದೂರ ಎಳ್ಕೊಂಡು ಹೋಗ್ತೀರಾ ಎಳ್ಕೊಂಡೋಗಿ, ಸ್ಮಜ್ ಮಾಡ್ಕೋತೀರಾ ಸ್ಮಜ್ ಮಾಡ್ಕೊಳ್ಳಿ. ನಿಮ್ಗೇನು ಬೇಕೋ ಅದನ್ನು ಇದರಲ್ಲಿ ಮಾಡ್ಬೋದು, ಸ್ಮಜ್ ಮಾಡ್ಕೋಬೋದು. ಇನ್ನೊಂದು ಕಾರ್ನರ್ನ ಸರಿ ಮಾಡ್ಕೋತೀರಾ, ಇನ್ನೊಂದು ಕಾರ್ನರ್ನ ಸರಿ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟಾಗಿ ಬರೋದು ಸೆಟ್ಟಿಂಗ್ ಪೌಡರು. ನಾನು ಆ್ಯಕ್ಚುಲಿ ಎಲ್ಲರೂ seriously wearing white clothes, and then I opened my setting powder, everything just fell on me. Seriously, ಈ ಚೇಂಜ್ ಇದೆ ಪೌಡರು, ಪೀಚ್ ಕಲರ್ ಇದೆ. So take it on my hands and do my inner eyes. ಪಫ್ ಆ್ಯಕ್ಚುಲಿ ನಮ್ಮ ಏಜ್ ಅವ್ರಿಗೆ ಪರವಾಗಿಲ್ಲ, ಬಟ್ ಸ್ವಲ್ಪ ಏಜ್ ಆಗಿದ್ದರೆ 30-40 ಆ ಥರ ಏನಾದರೂ ಆಗಿದರೆ ಪಫ್ ಯೂಸ್ ಮಾಡಬೇಡಿ, ಬ್ರಷ್ ಯೂಸ್ ಮಾಡಿ. ಇಟ್ಸ್ ದ ಸೇಮ್ ಟೆಕ್ನಿಕ್. ಟೇಕ್ ಇಟ್ ಇನ್ ಯುವರ್ ಹ್ಯಾಂಡ್, ಯೂಸ್ ದ ಸೆಟ್ಟಿಂಗ್ ಪೌಡರ್. ಆ್ಯಂಡ್ ಪೌಡರಲ್ಲೂ 2-3 ಥರ ಇದೆ. ಒಂದು ಪಿಂಕ್ ಕಲರ್ ಪೌಡರ್ ಬರುತ್ತೆ, ಇದು ಬ್ರೌನ್ ಹುಡುಗಿರಿಗೆ ಕರೆಕ್ಟ್ ಪೌಡರ್ ಇದು ನನ್ನ ಹತ್ರ ಇರೋದು. ದಿಸ್ ಕಲರ್ ಲೈಕ್ ಆಲ್ಮಂಡ್ ಕಲರ್ ಸೆಟ್ಟಿಂಗ್ ಪೌಡರ್. Seriously, I'm not happy. I have to change my dress. I don't want to change my dress. I love this dress. Anyway, it is what it is. ನಂದೇ ನಾನು ಕಣ್ಣು ಹಾಕ್ಕೊಂಡಿರ್ತೀನಿ, ಏನಾಗುತ್ತೆ ಅಲ್ವಾ? ಸೊ ಆಯಿತು, ಸೆಟ್ ಆಗಿ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದಾರೆಯೇ ಒಲಿದೊಲಿದು ಬಾರೇ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು
ಆ್ಯಕ್ಚುಲಿ ಇದು ಮಾಡೋದು ವೇಸ್ಟು. ನನ್ನ ಫ್ರೆಂಡ್ ಏನಾದರೂ ಮಾಡೇ ಮಾಡ್ತಾಳೆ ಲ್ಯಾಶಸ್ಗೆ. ಅದಾದಮೇಲೆ ಲಿಪ್ಸ್ಟಿಕ್, ಲಿಪ್ ಲೈನರ್ ಬರೆದಾಯಿತು, ವೃತ್ತ ಬರೆದಾಯಿತು. ಕೋಟೆಯಲ್ಲಿರೋದೆಲ್ಲ ನಂದೇ ಕಣೋ ಅಂತ. ಈಗ ಲಿಪ್ಸ್ಟಿಕ್ಕು ನೆಪಾಲಿಯನ್ದೆ. ಐ ಹ್ಯಾವ್ ಸೋ ಮಚ್ ಆಫ್ ನೆಪಾಲಿಯನ್ ಪ್ರಾಡಕ್ಟ್ಸ್ ಅಲ್ವಾ. ನನ್ನ ಫ್ರೆಂಡು ಚೆನ್ನಾಗಿ ಮಾರಾಟ ಮಾಡಿದ್ದಾಳೆ ನನ್ನ ಹತ್ರ. ಈಗ ಅವಳೆಲ್ಲ ಅದಕ್ಕೆ ಬೇರೆ ಬೇರೆ ಬ್ರ್ಯಾಂಡ್ಸ್ ಟ್ರೈ ಮಾಡ್ತಾಯಿದ್ದೀನಿ. ಅಂದರೆ ಈಗ ಅವಳಲ್ಲಿ ಕೆಲಸ ಮಾಡ್ತಿಲ್ಲ ಅಂತ. ಓಕೆ, ಡನ್. ಟೇಕ್ ದಿಸ್ ಆಫ್. ನನಗೆ ಆ್ಯಕ್ಚುಲಿ ನಂದು ಹೈಲೈಟರ್ ಸಿಕ್ತು. ಸೊ ಅಲ್ಲಿ ಡ್ಯೂ ಮೈ ಹೈಲೈಟರ್. ಇದು ನೆಪೋಲಿಯನ್, ಎಲ್ಲ ನೆಪೋಲಿಯನ್. ಒಂಥರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದೀನಿ ಅಲ್ವಾ ನಾನು ಆ ಬ್ರ್ಯಾಂಡ್ಗೆ. ಇದೊಂದು ಸ್ವಲ್ಪ ಶೈನಿ ಕೊಡುತ್ತೆ ಸ್ಕಿನ್ಗೆ. ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ, ಒಂಥರ ಶೈನಿಪ್ಪ. ನಾವೊಂಥರ ಶೈನಿಯಪ್ಪ. ಥರ ಬಾಯಿ ಕ್ಲೋಸ್ ಮಾಡೋದು ಮರಿಬೇಡಿ ಅಷ್ಟೇ. ಫೇಸ್ ಅಷ್ಟೊತ್ತಿಗೆ ಯಾರುತ್ತೆ, ನಾನು ಬಟ್ಟೆ ಚೇಂಜ್ ಮಾಡ್ಕೊಂಬಂದು ಟೋಟಲಿ ಹೇಗೆ ಕಾಣ್ತಿದ್ದೀನಿ ಅಂತ ಹೇಳ್ತೀನಿ. ಬಾಯ್. ನಾನು ಕ್ರೀಮ್ ಕಾರ್ಡ್ ಸೆಟ್ನ ಯೂಸ್ ಮಾಡಿದೆ. ಐ ರಿಯಲಿ ಲೈಕ್ಡ್ ದ ವೇ ಹೌ ಇಟ್ ಫೆಲ್ಟ್. ಸೊ ಇದಾಗಿತ್ತು ನನ್ನ ವಿಡಿಯೋ. ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಬಾಯ್.